ಹಲೋ ಸ್ನೇಹಿತರೆ, ನಾನ್ ನಿಮ್ಗೆ ಈ ವಿಡಿಯೋದಲ್ಲಿ ಗ್ರೀನ್ ಎನರ್ಜಿ ಇಲ್ಲ ಅಂದ್ರೆ ಹಸಿರು ಶಕ್ತಿ ಇಲ್ಲಾಂದ್ರೆ ರಿನ್ಯೂಯಬಲ್ ಎನರ್ಜಿ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡಕ್ ಹೋಗ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಿಮ್ಗೆ ಸುಮಾರು 6 ಡಿಫರೆಂಟ್ ರೀತಿಗಳಲ್ಲಿ ನಾವು ಯಾವ ರೀತಿಯಲ್ಲಿ ನಾವು ರಿನ್ಯೂಯಬಲ್ ಎನರ್ಜಿನ ನಮ್ಮ ದೈನಂದಿನ ಜೀವನದಲ್ಲಿ ಬಳಸ್ಕೊಳ್ತೀವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನಮ್ಮ ಮನೆಗಳಲ್ಲಿ ಯಾವ ರೀತಿಯಲ್ಲಿ ಗ್ರೀನ್ ಎನರ್ಜಿ ಇಲ್ಲಾಂದ್ರೆ ರಿನ್ಯೂಯಬಲ್ ಎನರ್ಜಿನ ಯೂಸ್ ಮಾಡ್ತೀವಿ ಅಂದ್ರೆ, ನಾವು ಹೊಸ ಟೆಕ್ನಾಲಜಿಗಳ ಈಗ ರೀತಿ ಬಂದಿದೆ. ಈಗ ಹೈಡ್ರೋಜನ್ ಸೋಲಾರ್ಗಳನ್ನ ಬಳಸ್ಕೊಂಡು ಹೈಡ್ರೋಜನ್ ಸೋಲಾರ್ ಪ್ಯಾನಲ್ನ ಬಳಸ್ಕೊಂಡ್ರೆ ನಮಗೆ ಇಲ್ಲಿ 2 ರೀತಿಯ ಬೆನಿಫಿಟ್ ಸಿಗುತ್ತೆ. ಒಂದು, ಎಲೆಕ್ಟ್ರಿಸಿಟಿ ಕೂಡ ಜನರೇಟ್ ಆಗುತ್ತೆ, ಪ್ಲಸ್ ನಮ್ಮ ವಾತಾವರಣದಲ್ಲಿರುವ ಗಾಳಿಯಿಂದ ಅದನ್ನ ಬಳಸ್ಕೊಂಡು ನೀರನ್ನಾಗಿ ಕನ್ವರ್ಟ್ ಮಾಡುತ್ತೆ ಈ ಹೈಡ್ರೋಜನ್ ಸೋಲಾರ್ ಪ್ಯಾನಲ್ಸ್. ಆದ ಕಾರಣ ಇದರಲ್ಲಿ ನಮಗೆ 2 ಬೆನಿಫಿಟ್ ಇದೆ. ಒಂದು, ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ, ಮತ್ತೆ ಇನ್ನೊಂದು ನಮಗೆ ನೀರು ಕೂಡ ಇದರಿಂದ ಸಿಗುತ್ತೆ. ಈಗ ಡೆಮಾನ್ಸ್ಟ್ರೇಟ್ ಮಾಡ್ತೀವಿ. ಇಲ್ಲಿ ಸ್ವಿಚ್ ಆನ್ ಮಾಡಿಬಿಟ್ಟು ಯಾವ ರೀತಿಯಲ್ಲಿ ಸೋಲಾರ್ ಪ್ಯಾನಲ್ನ ಬಳಸ್ಕೊಂಡು ಈ ಮನೆಗೆ ನಾವು ಕರೆಂಟ್ನ ಬಳಸ್ಕೊಳ್ಬೋದು ಅಂತ. ಈಗ ನೋಡಿರ್ಬೋದು, ನಾವು ಸ್ವಿಚ್ ಆನ್ ಮಾಡಿದ್ವಿ, ಇಲ್ಲಿ ಎಲೆಕ್ಟ್ರಿಸಿಟಿ ಜನರೇಟ್ ಆಯಿತು. ಸೊ ಅದೇ ರೀತಿ ಎರಡನೆಯ ಉಪಯೋಗ ಏನು ಅಂದ್ರೆ, ರಿನ್ಯೂಯಬಲ್ ಎನರ್ಜಿನ ಯೂಸ್ ಮಾಡಿಕೊಂಡು ಇಲ್ಲೂ ಕೂಡ ನಾವು ಸೋಲಾರ್ ಪ್ಯಾನಲ್ನ ಬಳಸ್ತಾ ಇದ್ದೀವಿ. ಸೋಲಾರ್ ಪ್ಯಾನಲ್ನ ಬಳಸ್ಬಿಟ್ಟು ನಮ್ಮ ಕಾರ್ಗೆ ಎಲೆಕ್ಟ್ರಿಸಿಟಿ ಯಾವ ರೀತಿ ಚಾರ್ಜ್ ಮಾಡ್ಬೋದು ಅನ್ನೋದನ್ನ ಇಲ್ಲಿ ನಾವು ಒಂದು ಮಾಡೆಲ್ ಮುಖಾಂತರ ಡಿಪಿಕ್ಟ್ ಮಾಡಿದ್ದೀವಿ. ಈಗ ನಿಮಗೆ ಡೆಮಾನ್ಸ್ಟ್ರೇಟ್ ಮಾಡ್ತೀವಿ ಆನ್ ಮಾಡಿದಾಗ ಏನಾಗುತ್ತೆ ಅಂತ. ಆನ್ ಮಾಡಿದಾಗ ನಿಮಗೆ ಕಾರ್ ಚಾರ್ಜ್ ಆಗುವ ರೀತಿಯಲ್ಲಿ ಇದನ್ನ ನಾವು ತೋರಿಸಿದ್ದೀವಿ. ಮೂರನೆಯ ಕಾನ್ಸೆಪ್ಟ್ ಇಲ್ಲಿ ಏನು ಯೂಸ್ ಮಾಡಿದ್ದೀವಿ ಅಂದ್ರೆ, ಸೋಲಾರ್ ಟ್ರೀ ತರ ಮಾಡಿದ್ದೀವಿ. ಇಲ್ಲಿ ನಮಗೆ ಜಾಗ ಕಡಿಮೆ ಇದ್ರೂ ಕೂಡ ಒಂದು ಟ್ರೀ ತರ ಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿ ಆ ಸ್ಟ್ರಕ್ಚರ್ ಅಲ್ಲಿ ನಾವು ಈ ಸೋಲಾರ್ ಪ್ಯಾನಲ್ಗಳನ್ನ ಅಳವಡಿಸಿದ್ದೀವಿ. 4ನೇ ರೀತಿಯಲ್ಲಿ ಸೋಲಾರ್ ಪಾರ್ಕ್ನೇ ಕ್ರಿಯೇಟ್ ಮಾಡಿದ್ದೀವಿ. ಸೋಲಾರ್ ಪಾರ್ಕ್ ಅಲ್ಲಿ ಏನಾಗುತ್ತೆ ಅಂದ್ರೆ, ನಾವು ಇಲ್ಲಿ ಸಾವಿರಾರು ಸೋಲಾರ್ ಪ್ಯಾನಲ್ನ ಒಂದು ದೊಡ್ಡ ಫೀಲ್ಡ್ ಅಲ್ಲಿ ಅಳವಡಿಸ್ಬಿಟ್ಟು ಅದರಲ್ಲಿ ಜನರೇಟ್ ಆಗುವ ಎಲೆಕ್ಟ್ರಿಸಿಟಿನ ಸಿಟಿಗಳಿಗೆ, ಹಳ್ಳಿಗಳಿಗೆಲ್ಲಾನು ಕಳಿಸ್ಬೋದು, ಫ್ಯಾಕ್ಟ್ರಿಗಳಿಗೆಲ್ಲಾನು ಕಳಿಸ್ಬೋದು. ಇಲ್ಲಿ 5ನೇ ರೀತಿಯಲ್ಲಿ ನಾವು ಸ್ಟ್ರೀಟ್ ಲೈಟ್ ಕೂಡ ನಾವು ಸೋಲಾರ್ನ ಕನ್ವರ್ಟ್ ಮಾಡ್ಕೊಂಡು ಸೋಲಾರ್ ಸ್ಟ್ರೀಟ್ ಲೈಟ್ ಮಾಡ್ಕೊಳ್ಬೋದು. ಇಲ್ಲಿ ಸೋಲಾರ್ನ ಬಳಸ್ಕೊಂಡು ನಾವು ಯಾವ ರೀತಿಯಲ್ಲಿ ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡ್ಬೋದು ಅನ್ನೋದನ್ನ ಈಗ ತೋರಿಸ್ತೀವಿ. ಈಗ ಈ ಸೋಲಾರ್ ಸ್ಟ್ರೀಟ್ ಲೈಟು ಕೂಡ ವರ್ಕ್ ಆಗ್ತಾ ಇದೆ. ಈ ರೀತಿಯಲ್ಲಿ ನಾವು ಸೋಲಾರ್ನ ಬಳಸ್ಕೊಂಡು ರಾತ್ರಿಯ ವೇಳೆ ನಾವು ಸೋಲಾರ್ ಸ್ಟ್ರೀಟ್ ಲೈಟ್ನ ಬಳಸ್ಕೋಬಹುದು ಈ ಸೋಲಾರ್ ಎನರ್ಜಿಯಿಂದ. ಮತ್ತೆ ಕೊನೆಯ ರಿನ್ಯೂಯಬಲ್ ಎನರ್ಜಿ ಇಲ್ಲ ಅಂದ್ರೆ ಗ್ರೀನ್ ಎನರ್ಜಿಯಿಂದ ನಾವು ಯಾವುದು ಇಂಪ್ಲಿಮೆಂಟ್ ಮಾಡಿದ್ದೀವಿ ಇದರಲ್ಲಿ ಅಂದ್ರೆ, ವರ್ಟಿಕಲ್ ವಿಂಡ್ ಟರ್ಬೈನ್ ನ ಇಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಈ ವರ್ಟಿಕಲ್ ವಿಂಡ್ ಟರ್ಬೈನ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂದ್ರೆ, ಈ ವೆಹಿಕಲ್ಸ್ ಎಲ್ಲ ಮೂವ್ ಆದಾಗ ಆ ಸ್ಪೀಡ್ಗೆ ಏನ್ ಗಾಳಿ ಮೂವ್ ಆಗುತ್ತೋ ಆಗ ಈ ವಿಂಡ್ ಟರ್ಬೈನ್ ರೊಟೇಟ್ ಆಗುತ್ತೆ. ಆಗ ರೊಟೇಟ್ ಆದಾಗ ಏನಾಗುತ್ತೆ, ನಾವು ಇಲ್ಲಿ ಜನರೇಟರ್ನ ಇಟ್ಟಿದ್ದೀವಿ. ಈ ಜನರೇಟರ್ ಇಂದ ಏನಾಗುತ್ತೆ ಅಂದ್ರೆ ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ. ಈ ಟರ್ಬೈನ್ ರೊಟೇಟ್ ಆದಾಗ ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ. ಎಲೆಕ್ಟ್ರಿಸಿಟಿ ಜನರೇಟ್ ಆಗಿರೋದನ್ನ ಈ ಬ್ಯಾಟ್ರಿಗಳಲ್ಲಿ ನಾವು ಸ್ಟೋರ್ ಮಾಡ್ತೀವಿ. ನಾವು ಆ ರೀತಿ ಎಲೆಕ್ಟ್ರಿಸಿಟಿ ಜನರೇಟ್ ಆಗಿರೋದನ್ನ ಸ್ಟೋರ್ ಮಾಡಿರೋದನ್ನ ನಾವು ರಾತ್ರಿಯ ವೇಳೆಯಲ್ಲಿ ನಮ್ಮ ಸ್ಟ್ರೀಟ್ ಲೈಟ್ಗಳನ್ನ ಲೈಟ್ ಅಪ್ ಮಾಡೋದಕ್ಕೆ ನಾವು ಇದನ್ನ ಬಳಸ್ಕೊತೀವಿ. ಈಗ ನಿಮ್ಗೆ ಡೆಮಾನ್ಸ್ಟ್ರೇಟ್ ಮಾಡ್ತೀವಿ. ಆನ್ ಮಾಡಕ್ಕೆ ಸ್ಟ್ರೀಟ್ ಲೈಟ್ಗಳನ್ನ ನಾವು ರಾತ್ರಿಯ ವೇಳೆ ಆನ್ ಮಾಡೋದಕ್ಕೆ ನಾವು ಈ ಬ್ಯಾಟ್ರಿಗಳಲ್ಲಿ ಏನು ಸ್ಟೋರ್ ಆಗಿರೋದು ಅದನ್ನ ಬಳಸ್ಕೊಂಡು ನಾವು ರಾತ್ರಿಯ ವೇಳೆ ನಾವು ಈ ಸ್ಟ್ರೀಟ್ ಲೈಟ್ಗಳನ್ನ ಆನ್ ಮಾಡ್ತೀವಿ. ಈಗ ನಿಮಗೆ ಡೆಮಾನ್ಸ್ಟ್ರೇಟ್ ಮಾಡ್ತೀವಿ ವರ್ಟಿಕಲ್ ಟರ್ಬೈನ್ ಹೇಗೆ ರೊಟೇಟ್ ಆಗುತ್ತೆ ಅಂತ. ಈಗ ವರ್ಟಿಕಲ್ ಟರ್ಬೈನ್ ರೊಟೇಟ್ ಆದಾಗ ಏನಾಗುತ್ತೆ ಅಂದ್ರೆ ಎಲೆಕ್ಟ್ರಿಸಿಟಿ ಜನರೇಟ್ ಆಗಿ ಬ್ಯಾಟ್ರಿಗಳಲ್ಲಿ ಆನ್ ಆಗಿರುತ್ತೆ. ಅದನ್ನ ನಾವು ಈ ಸ್ಟ್ರೀಟ್ ಲೈಟ್ಗಳಾಗಿ ರಾತ್ರಿ ವೇಳೆ ಬಳಸ್ಕೋಬಹುದು, ಆ ಏನು ಎಲೆಕ್ಟ್ರಿಸಿಟಿ ಜನರೇಟ್ ಆಗಿದೆಯೋ. ನಿಮ್ಗೆ ಈಗ ಕ್ಲಾರಿಟಿ ಸಿಕ್ಕಿರ್ಬೋದು ಯಾವ ರೀತಿಯಲ್ಲಿ ನಾವು ಗ್ರೀನ್ ಎನರ್ಜಿ ಇಲ್ಲ ಅಂದ್ರೆ ಹಸಿರು ಶಕ್ತಿ ಇಲ್ಲ ಅಂದ್ರೆ ರಿನ್ಯೂಯಬಲ್ ಎನರ್ಜಿನ ಯಾವೆಲ್ಲ ರೀತಿಯಲ್ಲಿ ನಮ್ಮ ದೈನಂದಿನ ಜೀವನದಲ್ಲಿ ನಾವು ಬಳಸ್ಬೋದು, ಯಾವ ರೀತಿಯಲ್ಲಿ ನಾವು ಇದನ್ನೆಲ್ಲ ಬಳಸ್ಕೊಂಡು ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡಿಕೊಂಡು ಅದನ್ನ ನಮ್ಮ ಎಲ್ಲ ದೈನಂದಿನ ಜೀವನ ಕೆಲಸಗಳನ್ನ ನಾವು ಮಾಡ್ಕೊಳ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸಿರುವ ಎಲ್ಲ ಮಾಹಿತಿಗಳು ಇಷ್ಟವಾಗಿದ್ರೆ ಖಂಡಿತವಾಗಿ ಲೈಕ್ ಮಾಡಿ, ಪ್ಲಸ್ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳುವ ಮೂಲಕ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.